ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ದಸರಾ ನವರಾತ್ರಿಯ 2ನೇ ದಿನ ಇವತ್ತು. ಒಂದು ಸಣ್ಣ ಗುಡ್ ನ್ಯೂಸ್ ಅಂಡ್ ಸಣ್ಣ ಕನ್ಫ್ಯೂಷನ್ ಕೂಡ ಇದೆ, ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಇವಾಗ ಗೃಹಲಕ್ಷ್ಮಿ ಹಣ ನಮಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಬರಬೇಕಾಗಿದೆ. ಇನ್ನೂ ಸಹ ಇದ್ರ ಬಗ್ಗೆ ಎಲ್ಲೂ ಅಪ್ಡೇಟ್ಸ್ಗಳು ಬರ್ತಾ ಇಲ್ಲ. ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತ ಕೂಡ ಹೇಳಿದ್ರು. ದಸರಾ ಹಬ್ಬ ಶುರುವಾಗಿದೆ, ಇನ್ನೂ ಸಮೇತ ನಮ್ಗೆ ಹಣ ಜಮಾ ಆಗ್ಲಿಲ್ಲ. ಇಲ್ಲಿ ಹಲವಾರು ಸಮಸ್ಯೆಗಳಿದಾವೆ, ಇದ್ರ ಬಗ್ಗೆ ಎಲ್ಲಾನು ಮಾತಾಡ್ತೀನಿ. ಅಂಡ್ ಯಾಕೆ ಹಣ ಬಂದಿಲ್ಲ, ಯಾವತ್ತೂ ಹಣ ಬರುತ್ತೆ ಅನ್ನೋದ್ರ ಬಗ್ಗೆನೂ ಈಗ ಕರೆಂಟ್ ನ್ಯೂಸ್ಗಳು ಕೂಡ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ ಅನ್ನೋ ಉದ್ದೇಶದಿಂದ ಆ ಒಂದು ಲೈನ್ ಹೇಳೋದು ನಾನು. ಸೊ ಇವಾಗ ಗೃಹಲಕ್ಷ್ಮಿ ಹಣ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಲಾಂಚ್ ಮಾಡಿದಾಗ ಹೆಂಗಿತ್ತು ಅಂತ ಅಂದ್ರೆ, ನಮ್ಗೆ ಸರ್ಕಾರ ಅವ್ರು ಹೇಳಿದ್ದು ಏನು ಅಂತ ಅಂದ್ರೆ, ನಾವು ಗೃಹಲಕ್ಷ್ಮಿ ಯೋಜನೆಗೆನೆ ಒಂದು ಸಪ್ರೇಟ್ ಫಂಡಿಂಗ್ ಅಂತ ಇಟ್ಟಿದೀವಿ. ಈ ಹಣದಿಂದಾನೇ ನಾವು ನಿಮಗೆ ತಿಂಗಳ ಅಮೌಂಟ್ ನ ಕೊಡ್ತೀವಿ, ಬೇರೆ ಫಂಡಿಂಗ್ ನ ಇದಕ್ಕೆ ಮಿಕ್ಸ್ ಮಾಡೋದಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ಟು ನಂತರ ಅದನ್ನ ಮಾಡಿದ್ರು. ಮೊದಲು ಒಂದು 6-7 ತಿಂಗಳು ಏನ್ ಮಾಡಿದ್ರು ಅಂದ್ರೆ, ಮುಂಚಿತವಾಗೇನೆ ಇದಕ್ಕೆ ಫಂಡ್ ನ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ರು. ಒಂದು 6 ತಿಂಗಳದು 3 ತಿಂಗಳದು ಫಂಡಿಂಗ್ ನ ರೆಡಿ ಮಾಡ್ಕೊಬಿಟ್ಟು ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ತಿಂಗಳ ಕರೆಕ್ಟ್ ಆಗಿ ನಮ್ಗೆ ಅಕೌಂಟಿಗೆ ಜಮಾನ ಮಾಡ್ತಾ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿದ್ರೆ ಎಲ್ಲರಿಗೂ ಕರೆಕ್ಟ್ ಆಗಿ ಹಣ ಬಂದಿತ್ತಲ್ಲೋ, ಒಂದು 6-7 ತಿಂಗಳು ಕರೆಕ್ಟ್ ಆಗಿ ಹಣ ಬಂದಿತ್ತು. ಯಾಕಂದ್ರೆ ಮುಂಚಿತವಾಗೇನೆ ನಿಮಗೆ ಮಕ್ಕಳ ಮತ್ತು ಮಹಿಳಾ ಇಲಾಖೆಯಿಂದ ನಿಮ್ಗೆ ಫಂಡಿಂಗ್ ಆಗಿರುತ್ತೆ, ಟ್ರೆಜರಿಯಿಂದ ಅಮೌಂಟ್ ಬಂದಿರುತ್ತೆ, ಎಲ್ಲಾನು ಮಾಡ್ತಿದ್ರು. ಹೋಗ್ತಾ ಏನಾಯ್ತು, ಇವ್ರೇನ್ ಮಾಡಿದ್ರು, ಈ ತರ ಮುಂಚಿತವಾಗಿ 6 ತಿಂಗಳದು ಅಥವಾ 3 ತಿಂಗಳದು ಹಣನ ಇವರು ಕೂಡಿಟ್ಕೊಂಡಿಲ್ಲ. ಅಂದ್ರೆ ಒಂದು ಇದಕ್ಕೆ ಅಂತಾನೆ ಸಪರೇಟ್ ಫಂಡಿಂಗ್ ಅಂತ ಹೇಳಿದ್ರಲ್ಲ, ಈ ಫಂಡಿಂಗ್ ಇಟ್ಟಿದ್ರು ಸಹ ಅದನ್ನ ಬೇರೆ ಇದಕ್ಕೆ ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಏನಾಯ್ತು, ಗೃಹಲಕ್ಷ್ಮಿ ಹಣಕ್ಕೆ ಫಂಡಿಂಗು ಇವ್ರ ಹತ್ರ ಒಡ್ತಾ ಬಿತ್ತು. ಮುಂಚಿತವಾಗಿ ಹಾಕಿಸ್ಕೊಂಡು ಮೊದ್ಲಿನ ತರನೇ ಫಾಲೋ ಮಾಡಿದಿದ್ರೆ ನಮ್ಗೆ ಇಷ್ಟೊಂದು ತಿಂಗಳು ಹಣ ಪೆಂಡಿಂಗ್ ಉಳಿತಾ ಇರ್ಲಿಲ್ಲ. ಸೊ ಇವ್ರೇನ್ ಮಾಡಿದ್ರು, ಸೆಂಟರ್ಗೆ ಅದನ್ನ ಬೇರೆ ಬಳಕೆ ಮಾಡಿದ್ರಿಂದ ಟ್ರೆಜರ್ ಅಲ್ಲಿ ಅಥವಾ ಇದಕ್ಕೆ ಅಂತ ಯೋಜನೆಗೆ ಅಂತ ಎತ್ತಿಟ್ಟಿದ್ದ ಹಣ ಎಲ್ಲ ಖಾಲಿ ಆದ ಕಾರಣ ಗೃಹಲಕ್ಷ್ಮಿ ಹಣ ವಿಳಂಬ ಆಗ್ತಾ ಇರೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಬಂದಿರುವಂತದ್ದು. ಅಂಡ್ ಇನ್ನೊಂದು ವಿಚಾರ, ಈಗ ಜಾತಿ ಪ್ರಮಾಣ ಪತ್ರನ ಕಂಪಲ್ಸರಿ ಕೂಡ ಮಾಡಿದ್ದಾರೆ. SC/ST ಅಂಡರ್ ಅಲ್ಲಿ ಯಾರೆಲ್ಲ ಬರ್ತೀರಾ, ನೀವು ನಿಮ್ಮ ಜಾತಿ ಪ್ರಮಾಣ ಪತ್ರನ ಹೋಗಿ ಬೆಂಗಳೂರು ಕರ್ನಾಟಕವನ್ಗೆ ಕೊಟ್ಟಿ ಬರಬೇಕಾಗತ್ತೆ. ನಾವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವಾಗ ಕಂಪಲ್ಸರಿ ಮಾಡಿರೋದ್ರಿಂದ ನಾವು ಕೊಟ್ಟು ಬರಬೇಕು ಅಂತ ಹೇಳಿ ನಿಮ್ಗೂ ಸಹ ಒಂದು ರೂಲ್ಸ್ ಆಗಿರೋದ್ರಿಂದ ಇವ್ರು ಇವಾಗ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಅದ್ರ ಮೇಲೆ ಕೂಡ ಫಿಲ್ಟರ್ನ ಮಾಡ್ತಾ ಇದ್ದಾರೆ ಸರ್ಕಾರದವರು. ಹಾಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇರೋದು. ಬಿಕಾಸ್ ಇವಾಗ SC/ST ಅವ್ರಿಗೆ ಗೌರ್ಮೆಂಟ್ ಇಂದ ಸಪರೇಟ್ ಆಗಿ ಕೆಲವೊಂದಷ್ಟು ಫಂಡಿಂಗ್ ಕೂಡ ಬರುತ್ತೆ. ಸೊ ಇನ್ ಜನರಲ್ ಪಬ್ಲಿಕ್ಸ್ಗೂ ಸಹ ಈ ಫಂಡ್ ಇಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ಏನಾಯ್ತು, ಗೃಹಲಕ್ಷ್ಮಿ ಹಣದಿಂದ ಇವರು ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋತಾ ಇರೋದ್ರಿಂದ ಗೃಹಲಕ್ಷ್ಮಿ ಹಣ ನಮ್ಗೆ ಸಿಗ್ತಾ ಇಲ್ಲ, ತಲುಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕ್ಲಿಯರ್ ಆಗಿ ಇವಾಗ ಸಿಕ್ಕಿರುವಂತದ್ದು. ಸೊ ಇದೇ ರೀಸನ್ ಎವ್ರಿ ಸಿಂಗಲ್ ಟೈಮ್ ಆ ಹಣ ಯಾಕೆ ಬಂದಿಲ್ಲ ಅಂದ್ರೆ, ಇಟ್ಟಿದ್ ಫಂಡ್ ಎಲ್ಲ ಬೇರೆದಕ್ಕೆ ಯೂಸ್ ಮಾಡ್ಕೋತಾ ಇದ್ದಾರೆ. ಈ ಫಂಡ್ ನ ಬೇರೆದಕ್ಕೆ ಆಗ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಹಣ ಕೊಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ. ಸೊ ಇನ್ನ ಈ ತಿಂಗಳು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಇವಾಗ ಹಬ್ಬಕ್ಕೆ 2 ತಿಂಗಳು ಹಣ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಬ್ಬ ಶುರುವಾಗಿ 2 ದಿನ ಆಗಿದೆ. ಸೊ ಇನ್ನ ನಮ್ಗೆ ನವರಾತ್ರಿ ಇರೋದ್ರಿಂದ ಇನ್ನೊಂದು ಈ ತಿಂಗಳಲ್ಲಿ ಬರುವಂತ ಚಾನ್ಸಸ್ಸು ಇದೆ. ಬಟ್ 2 ಕಂತಿನ ಹಣ ಅಂತೂ ಬರೋದಿಲ್ಲ. ಬಂದ್ರೆ ನಿಮ್ಗೆ 1 ಕಂತಿನ ಹಣ ಮಾತ್ರ ಬರುವಂತ ಚಾನ್ಸಸ್ ಇದೆ. ಜುಲೈದು ಬರ್ಬೇಕಾಗಿದೆ. ಅದಾದ ಮೇಲೆ ನಿಮ್ಗೆ ನೆಕ್ಸ್ಟ್ ಮಂತ್ ಮೇ ಬಿ ಆಗಸ್ಟ್ ಬರ್ಬೋದು, ಸೆಪ್ಟೆಂಬರ್. ಮತ್ತೆ ಇವರು ಇದನ್ನ ಹಿಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗುವಂತದ್ದು ಕಾಣಿಸ್ತಾ ಇದೆ ನಮಗೆ. ಬಂದ್ರೆ ಈ ತಿಂಗಳು 1 ಕಂತು ಬರಬಹುದು, ಅಪ್ರಾಕ್ಸಿಮೇಟ್ಲಿ 2 ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಗೃಹಲಕ್ಷ್ಮಿ ಹಣ ಬರ್ದೇ ಇಲ್ದಿರೋದಕ್ಕೆ ಕಾರಣ. ಅಂಡ್ ಈ ತಿಂಗಳಲ್ಲಿ ಬರುತ್ತೆ 1 ಕಂತು ಹಣ, 2,000 ರೂಪಾಯಿ ಮಾತ್ರ ಬರುತ್ತೆ. ಸೊ ಯಾವತ್ ಬೇಕಾದ್ರೂ ಬರ್ಬೋದು, ಹಬ್ಬ ಶುರುವಾಗಿದೆಯಲ್ಲ, ಯಾವತ್ ಬೇಕಾದ್ರೂ ಜಮಾ ಮಾಡೋದಕ್ಕೆ ಶುರು ಆಗ್ತಾರೆ. ಅಂಡ್ ಇಲ್ಲೇನಾಗಿದೆ ಅಂದ್ರೆ, ಅಕೌಂಟ್ಗಳಿಗೆ ಬರ್ಬೇಕಾಗಿದೆ. ಯಾರಿಗೆ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಅಮೌಂಟ್ ಅವ್ರ ಅಕೌಂಟ್ಗೆ ಹಣ ಬರಬೇಕಾಗಿದೆ. ಈ ಹಣನೇ ಬರ್ದಿಲ್ದಿರೋ ಕಾರಣ ಇಷ್ಟೊಂದು ಪ್ರಾಬ್ಲಮ್ ಆಗಿರೋದು. ಯಾಕಂದ್ರೆ ಇವ್ರ ಫಂಡಿಂಗ್ ಇಲ್ಲ ಅಲ್ಲ, ಬೇರೆ ಕಡೆಯಿಂದ ಎತ್ತಿ ಇವರು ಫಂಡಿಂಗ್ ನ ರೆಡಿ ಮಾಡಿ ಜನಸಾಮಾನ್ಯರಿಗೆ ಹಂಚಬೇಕಾಗಿರೋದ್ರಿಂದ ಅವ್ರ ಅಕೌಂಟ್ಗೆ ಬರೋವರೆಗೂ ಈ ಅಮೌಂಟ್ ನಮ್ಮ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಸೊ ಇದು ಗೃಹಲಕ್ಷ್ಮಿಯ ಕರೆಂಟ್ ಸಿಚುಯೇಷನ್. ಅಂಡ್ ನಿಮ್ಗೂ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀವಿ. ಯಾವಾಗೂ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ರು. ಬಟ್ ಈ ಸತಿ ಟೆಕ್ನಿಕಲ್ ಇಶ್ಯೂ ಅಲ್ಲ, ಇವ್ರದ್ದು ಫೈನಾನ್ಸೇ ಇಶ್ಯೂ ಆಗಿರೋದ್ರಿಂದ
ಇಷ್ಟು ಸಮಸ್ಯೆ ಎಲ್ರಿಗೂ ಆಗ್ತಾ ಇರುವಂತದ್ದು. ಸೊ ಇದು ಇವತ್ತಿನ ಒಂದು ಗೃಹಲಕ್ಷ್ಮಿಯ ರೀಸೆಂಟ್ ಅಪ್ಡೇಟು. ನೆಕ್ಸ್ಟ್ ಯಾವುದೇ ರೀತಿ ಅಪ್ಡೇಟ್ಸ್ಗಳು ಬಂದಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ನೀವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಅಂಡ್ ಯಾವುದೇ ರೀತಿ ಡೌಟ್ಸ್ಗಳಿದ್ರು ಅಥವಾ ನಿಮ್ಗೆ ಯಾವುದೇ ರೀತಿಯ ವಿಡಿಯೋಸ್ಗಳು ಬೇಕು ಅಂದ್ರೂ ಕಮೆಂಟ್ ಅಲ್ಲಿ ತಿಳಿಸಿ. ಅದ್ರ ಬಗ್ಗೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡುವಂತ ಪ್ರಯತ್ನನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಪ್ರೀತಿನ ಕೊಡ್ತಾ ಇರಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.